ಯೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಅನ್ಬಾಕ್ಸ್ ಮಾಡ್ತಾ ಇದೀವಿ DJI Air 3s. ಅಂದ್ರೆ ಏನ್ DJI 3s ಅಂದ್ರೆ ಡ್ರೋನ್ ಅಂತ. ಸೊ ಈಗ ನೋಡೋಣ ಯಾವ ರೀತಿ ಅನ್ಬಾಕ್ಸ್ ಮಾಡೋದು ಅಂತ. ಯಾರಾದ್ರೂ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ? ಕೆಳಗಡೆ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ವೇಸ್ ಸೆಟ್ ಮಾಡಿ, ಯಾಕಂದ್ರೆ ವಿಡಿಯೋಸ್ ಬೇಗ ನಿಮ್ಗೆ ತಲುಪುತ್ತೆ. ಓಕೆನಾ? ಎಸಿಯಪ್ಪ, ಇವತ್ತು ಈ ಬಾಕ್ಸ್ ಒಳಗಿರುವಂತ ಆಕ್ಸೆಸರೀಸ್ ಮತ್ತೆ ಡ್ರೋನ್ ಏನೇನ್ ಕೊಟ್ಟಿದ್ದಾರೆ ಅಂತ ಎಲ್ಲ ಪಿನ್ ಟು ಪಿನ್ ನೋಡೋಣ. ಬನ್ನಿ ಬನ್ನಿ ಬ್ಯಾಗ್ ಅಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ. ಹಾಗೆ ಯಾರಾದ್ರೂ ಡ್ರೋನ್ ತಗೋಬೇಕು ಅಂದ್ರೆ ಈ ವಿಡಿಯೋ ಅವ್ರಿಗೆ ಬಹಳಷ್ಟು ಹೆಲ್ಪ್ಫುಲ್ ಆಗಿರುತ್ತೆ. ಬನ್ನಿ ಫಸ್ಟ್ ಈಗ ನಾವು ಅನ್ಬಾಕ್ಸ್ ಮಾಡೋಣ ಒಳಗಡೆ ಏನೇನಿದೆ ಅಂತ. ಸೊ ಮೊದಲನೇದಾಗಿ ಡ್ರೋನ್, ಹಾಗೆ ಸೆಕೆಂಡ್ನೇದ್ ಬಂದ್ರೆ ND ಫಿಲ್ಟರ್ಸ್ ಆದ್ಮೇಲೆ ಪ್ರೊಫೈಲರ್ಸ್, ಹಾಗೆ 3 ಬ್ಯಾಟ್ರಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ರೆ ಒಂದು ರಿಮೋಟ್ ಕಂಟ್ರೋಲ್, RC2 ರಿಮೋಟ್ ಕಂಟ್ರೋಲ್. ಓಕೆನಾ? ಸೊ ಇಷ್ಟು ಈ ಬ್ಯಾಗ್ ಅಲ್ಲಿ ಇರುತ್ತೆ. ಇದ್ ಬಿಟ್ರೆ ಒಳಗಡೆ ಏನಿದೆ ಅಂದ್ರೆ ಒಂದು C2C ಟೈಬಲ್ ಕೇಬಲ್ ಇರುತ್ತೆ. ಸೊ ಹಾಗೆ ಯೂಸರ್ ಮ್ಯಾನ್ಯುಯಲ್ಸ್ ಮತ್ತೆ ಸ್ಟಿಕ್ಕರ್ಸ್, DJI ಸ್ಟಿಕ್ಕರ್ಸ್. ಓಕೆನಾ? ಸೊ ಅದಾದ್ಮೇಲೆ ಇನ್ನೇನಿಲ್ಲ ಬ್ಯಾಗ್ ಅಲ್ಲಿ, ಇನ್ನೇನು ಇಲ್ಲ. ಹಾಗೆ ಈ ಬ್ಯಾಗ್ ನ ಸೈಡ್ ಮಡಗೋಣ. ಹಾಗೆ ಬ್ಯಾಗ್ ಒಳಗಡೆ ಯಾವ್ಯಾವ ಆಕ್ಸೆಸರೀಸ್ ಎಲ್ಲೆಲ್ಲಿ ಮಡಗೋದು ಅಂತ ತೋರಿಸ್ಬೇಕಾ? ಸೊ ಇಲ್ಲಿ ಡ್ರೋನ್ ಮತ್ತೆ ರಿಮೋಟ್ ಕಂಟ್ರೋಲ್ ಮತ್ತೆ ಬ್ಯಾಟ್ರೀಸ್, ಇಲ್ಲಿ ಅದು ಇದೇನು ಸಣ್ಣ ಪುಟ್ಟ ಆಕ್ಸೆಸರೀಸ್ ಮಾತ್ರ ಇಲ್ಲಿ ಮಡಿಕೊಬಹುದು. ಓಕೆನಾ? ಸೊ ಈ ಬ್ಯಾಗ್ ನ ಕ್ಲೋಸ್ ಮಾಡೋಣ. ಒಳ್ಳೆ ಬ್ಯಾಗ್ ಮಾತ್ರ, ಮಸ್ತ್ ಬ್ಯಾಗ್ ಇದೆ, ವಾಟರ್ ಪ್ರೂಫ್ ಬ್ಯಾಗು. ಸೊ ಹಾಗೆ ಡ್ರೋನ್ ನ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ, ಇದು ಏರ್ ಸೀರೀಸ್ ನ 4th ಡ್ರೋನ್ ಇರ್ಬೋದು, Air 3s ಅಂತ. ಸೊ ಹಾಗೆ ಮುಂದೆ ಎಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನನ್ಗೆ ಎಷ್ಟು ಗೊತ್ತಿದೆ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಓಕೆನಾ? ಸೊ ಈಗ ನಾವು ಒಂದೊಂದಾಗಿನೇ ಅನ್ಬಾಕ್ಸ್ ಮಾಡ್ತಾ ಹೋಗೋಣ. ಮೊದಲನೇದು ಯೂಸರ್ ಮ್ಯಾನ್ಯಲ್ಸ್. ಇದರಲ್ಲಿ DJI ಸ್ಟಿಕ್ಕರ್ಸ್ ಮತ್ತೆ ಯೂಸರ್ ಮ್ಯಾನ್ಯಲ್, ಯಾವ್ಯಾವ ರೀತಿ ಡ್ರೋನ್ ನ ಫ್ಲೈ ಮಾಡೋದು, ಬಿಗಿನರ್ಸ್ ಮಾತ್ರ ಇದು ಯೂಸ್ಫುಲ್ ಆಗುತ್ತೆ. ಹಾಗೆ DJI ಸ್ಟಿಕ್ಕರ್ಸ್ ಇದೆ. ಇದು ಒಂಥರ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಫ್ರೀಯಾಗಿ ಸ್ಟಿಕ್ಕರ್ಸ್ ಕೊಡ್ತಾರೆ, ಅದು DJI ಇದು. ಡ್ರೋನ್ ಮೇಲೆ ಮಾತ್ರ ಅಂಟಿಸ್ಕೋಬಹುದು, ಎಲ್ಲಿ ಬೇಕಲ್ಲ ಅಂಟಿಸ್ಕೋಬಹುದು. ಓಕೆನಾ? ಸೊ ಇದೊಂದು ಸೈಡ್ ಇಡೋಣ. ಸೊ ನೆಕ್ಸ್ಟ್ ಬಂದು ಪ್ರೊಪೆಲರ್ಸ್ ಅಲ್ಲಿ ಟೋಟಲ್ 4 ಸೆಟ್ಸ್ ಕೊಟ್ಟಿರ್ತಾರೆ. ಆಲ್ರೆಡಿ 1 ಸೆಟ್ಸ್ ಡ್ರೋನ್ಗೆ ಹಾಕಿದೀನಿ, ಇನ್ನ 3 ಸೆಟ್ ಇದ್ರೊಳಗಡೆ ಇದೆ. ಇದು ಜಸ್ಟ್ ಲಾಕಿಂಗ್ ಸಿಸ್ಟಮ್, ಅದನ್ನು ತೋರಿಸ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಬಂದು ND ಫಿಲ್ಟರ್ಸ್ 16, 18 ಮತ್ತೆ 24 ಇರ್ಬೋದು, ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ, 24 ಅನ್ಸುತ್ತೆ. ಹಾಗೆ ಏರ್ ಸೀರೀಸ್ ನ Air 3s ಸೀರೀಸ್ ಅಲ್ಲಿ ಮಾತ್ರ ND ಫಿಲ್ಟರ್ಸ್ ಕೊಟ್ಟಿರ್ತಾರೆ, ಬರೀ ಏರ್ ಸೀರೀಸ್ ಅಲ್ಲಿ ಕೊಟ್ಟಿರಲ್ಲ. ಓಕೆನಾ? ಸೊ ಅದಾಗ್ದಂಗೆ ನೆಕ್ಸ್ಟ್ ರಿಮೋಟ್ ಕಂಟ್ರೋಲರ್, RC2 ರಿಮೋಟ್ ಕಂಟ್ರೋಲರ್. ಓಕೆನಾ? ಅನ್ಬಾಕ್ಸ್ ಮಾಡೋಣ ಬನ್ನಿ ಮತ್ತೆ. ಸೊ ನೀವೇನ್ ನೋಡ್ತಾ ಇದ್ದೀರಾ, ಇದು RC2 ರಿಮೋಟ್ ಕಂಟ್ರೋಲರ್. ಓಕೆನಾ? ವಿತ್ ಸ್ಕ್ರೀನ್ ಇರುತ್ತೆ, ವಿತೌಟ್ ಸ್ಕ್ರೀನ್ ಅಲ್ಲ, ವಿತ್ ಸ್ಕ್ರೀನ್ ಇದೆ. ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಓಕೆನಾ? ಸೊ ಇದು ಹೇಗೆ ಆನ್ ಮಾಡೋದು ಎಲ್ಲ ಮುಂದೆ ನೋಡೋಣ. ಸೊ ನೆಕ್ಸ್ಟ್ ಅದಾದ್ಮೇಲೆ ಬ್ಯಾಟ್ರೀಸ್ ನ ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡಿದಾಗ ನಾವು ಮೊದಲು ನೋಡ್ಬೋದು 3 ಬ್ಯಾಟ್ರೀಸ್ ಇದೆ. ಒಂದು ಹಬ್ ಅಲ್ಲಿ 3 ಬ್ಯಾಟ್ರೀಸ್ ಇದೆ. 1, 2, 3. ಒಂದೊಂದು 4500 mAh ಬ್ಯಾಟ್ರಿ ಇರ್ಬೋದು. ಅಲ್ಲಿ ಗಂಟೆ ಬ್ಯಾಟ್ರೀಸ್ ಫ್ಲೈಟ್ ಟೈಮ್ ಕೊಡುತ್ತೆ. ಓಕೆನಾ? ಸೊ ಅದ್ ಮುಂದೆ ಹೇಳ್ತೀನಿ. ಹಾಗೆ ಇದ್ರ ಜೊತೆಗೆ ಒಂದು C2C ಟೈಪ್, ಏನಾದ್ರೂ ಅಕಸ್ಮಾತ್ ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ, ಎಲ್ಲೋ ಹೋಗಿದ್ವಿ, ಡ್ರೋನ್ ಫ್ಲೈ ಮಾಡ್ತಾ ಇದ್ವಿ, ಆಗ ನಾವು ಚಾರ್ಜ್ ಮಾಡ್ಕೊಬಹುದು ಮೊಬೈಲ್ ನ. ಹಾಗೆ ಎಷ್ಟು ಬ್ಯಾಟ್ರಿ ಪರ್ಸೆಂಟೇಜ್ ಇದೆ ಅದನ್ನು ಇದೊಳಗಡೆ ನೋಡ್ಬೇಕು ಅಂದ್ರೆ ಜಸ್ಟ್ ಒಂದು ಬಟನ್ ನ ಪ್ರೆಸ್ ಮಾಡಿದ್ರೆ ಸಾಕು, ನಿಮ್ಗೆ ಇಲ್ಲಿ ಶೋ ಆಗುತ್ತೆ ನೋಡಿ. ಜಸ್ಟ್ 1% ಇದೆ, ಇನ್ನ ಚಾರ್ಜ್ ಮಾಡಿಲ್ಲ. ಸೊ ಇಲ್ಲಿ ಶೋ ಆಗುತ್ತೆ. ಓಕೆ, ನೆಕ್ಸ್ಟ್ ಅದ್ಬಿಟ್ರೆ ಡೈರೆಕ್ಟ್ DJI Air 3s ಡ್ರೋನ್ ಮೇನ್ ಪಾರ್ಟ್ ಕಡೆ ಹೋಗೋಣ. ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಬಂದು DJI Air 3s. ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಹಾಗೆ ಈ ಡ್ರೋನ್ ಬಂದು 750 ಗ್ರಾಮ್ಸ್ ಮೇಲ್ಗಡೆ ಇದೆ ಅನ್ಕೊಳ್ತೀನಿ. ಇದು ನೀವು ಫ್ಲೈ ಮಾಡಬೇಕು ಅಂದ್ರೆ ಲೈಸೆನ್ಸ್ ತಗೊಂಡೆ 750 ಗ್ರಾಮ್ಸ್ ಮೇಲ್ಗಡೆ ಇರುತ್ತೆ ಮಾತ್ರ. 249 ಗ್ರಾಮ್ಸ್ ಏನ್ ಲೈಸೆನ್ಸ್ ಬೇಕಿಲ್ಲ, ಅದು ಟಾಯ್ ಕ್ಯಾಟಗರಿಗೆ ಹೋಗುತ್ತೆ. ಓಕೆನಾ? ಸೊ ಈಗ ಅನ್ಫೋಲ್ಡ್ ಮಾಡೋಣ. ಫೋಲ್ಡ್ ಆಗಿದೆ, ಅನ್ಫೋಲ್ಡ್ ಮಾಡೋಣ. ನೋಡಿ ಎಷ್ಟು ಬಿಗ್ ಇದೆ ಅಂತ. ಕಾಣಿಸ್ತಾ ಇದೆಯಾ? ಇನ್ನೂ ತಡಿ ಒಂದು ನಿಮಿಷ. ವಾಯ್ಸ್ ಸ್ವಲ್ಪ
ಏನಾದ್ರೂ ಹಿಂದೆ ಬ್ಯಾಕ್ ಗ್ರೌಂಡ್ ಜಾಸ್ತಿ ಬಂದ್ರೆ ಏನು ಮಾಡಕ್ಕಾಗಲ್ಲ, ನೇಚರ್ ಅಲ್ಲಿ ಅನ್ಬಾಕ್ಸ್ ಮಾಡ್ತಾ ಇರೋದು. ಈ ಕಡೆ ಹೈವೇ ಇದೆ, ಸೊ ಸೌಂಡ್ ಜಾಸ್ತಿ ಇದೆ, ಹಂಗಾಗಿ ಬೇಜಾರ್ ಮಾಡ್ಕೊಳ್ಳಿ, ಅದೊಂದು ನಿಮ್ಮಲ್ಲಿ ಮನವಿ. ಸೊ ಇಲ್ಲೇನ್ ನೋಡ್ತಾ ಇದ್ದೀರಾ, ಇದು ಡ್ರೋನ್. ನಿಮ್ಗೆ 360 ಡಿಗ್ರಿ ತೋರಿಸ್ಬಿಡ್ತೀನಿ ನೋಡಿ. ಇದೇ ಡ್ರೋನ್ ಬಂದು Air3S ಡ್ರೋನ್. ಹಾಗೆ ಈ ಡ್ರೋನ್ ಅಲ್ಲಿ ಮುಂದೆ ಏನಿದೆ ಕ್ಯಾಪ್, ಇದು ಗಿಂಬಲ್ಗೆ ಅಂತ ಪ್ರೊಟೆಕ್ಷನ್ಗೆ. ಯಾಕಂದ್ರೆ ಗಿಂಬಲ್ ಸ್ವಲ್ಪ ಡ್ಯಾಮೇಜ್ ಆದ್ರೂ ಕಾಸ್ಟ್ಲಿ ಅಲ್ವಾ, ಅದು ಏನು ಮಾಡಕ್ಕಾಗಲ್ಲ, ಅದು ಪ್ರೊಟೆಕ್ಷನ್ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಡ್ಯಾಮೇಜ್ ಆಗೋಗುತ್ತೆ. ಓಕೆ, ನಾವಿವಾಗ ಕ್ಯಾಪ್ ನ ಅನ್ಕ್ಯಾಪ್ ಮಾಡ್ತಾ ಇದೀವಿ. ಸೊ ನಿಧಾನಕ್ಕೆ ಪ್ರೆಸ್ ಮಾಡಿ ಬ್ಯಾಕ್ ಬರಬೇಕು. ಓಕೆನಾ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೊಳ್ಳಿ. ಓಕೆ, ಕಾಣಿಸ್ತಾ ಇದೆಯಾ? ಸೊ ನೀವೇನ್ ನೋಡ್ತಾ ಇದ್ದೀರಾ, ಈ ಡ್ರೋನ್ ಅಲ್ಲಿ ಬಂದು ನಿಮ್ಗೆ ಏನೇನಿದೆ ಅಂತ ಎಲ್ಲ ತೋರಿಸ್ಕೊಡ್ತೀನಿ. ಸೊ ಇದು ಬಂದು ಒಂದು 24th mm, ಇನ್ನೊಂದು ಒಂದು 17th mm, 70. ಓಕೆನಾ, ಒಂದು 24 mm. ಹಾಗೆ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಸ್ಟ್ರಾಂಗ್ ಸೆನ್ಸರ್. ಓಕೆನಾ, ನೈಟ್ ಮೋಡ್ ಅಲ್ಲಿ ನಿಮ್ಗೆ ಜಾಸ್ತಿ ಏನಾದ್ರೂ ನಿಮ್ಗೆ ಆಬ್ಜೆಕ್ಟ್ಸ್ ಜಾಸ್ತಿ ಇದ್ರೆ ಬೇಗ ಸೆನ್ಸ್ ಆಗ್ಲಿ, ದೂರದಿಂದನೇ ಸೆನ್ಸ್ ಆಗ್ಲಿ ಅಂತ ಇದು. ಓಕೆನಾ, ಹಾಗೆ ನೀವು ನೋಡ್ತೀರಿ 360 ಡಿಗ್ರಿ ನಿಮ್ಗೆ ಸೆನ್ಸರ್ಸ್ ಇದೆ. ಓಕೆನಾ, 360 ಡಿಗ್ರಿ ಸೆನ್ಸರ್ಸ್ ಇದೆ. ಹಾಗೆ ಕೆಳಗಡೆ LED ಇದೆ. ನೈಟ್ ಅಲ್ಲಿ ಅದು ಲ್ಯಾಂಡ್ ಆಗ್ಬೇಕಾದ್ರೆ ವಿಡಿಯೋ ನೋಡ್ಕೊಂಡು ಕೆಳಗಡೆ ಸೆನ್ಸರ್ ಮಾಡ್ಕೊಂಡು ಅದು ಲ್ಯಾಂಡ್ ಆಗುತ್ತೆ ಸೇಫ್ ಆಗಿ. ಹಾಗೆ ಮತ್ತೆ ಇನ್ನೊಂದು ಏನಂದ್ರೆ, ಈ ಡ್ರೋನ್ ಬಂದು 750 ಗ್ರಾಮ್ಸ್ ಮೇಲಿದೆ, ಅಂದ್ರೆ 3/4 kg ಮೇಲಿದೆ. ಓಕೆನಾ, ಈ ಡ್ರೋನ್ ಅಲ್ಲಿ ನೀವು 4K ಅಪ್ ಟು 120 FPS ತನಕ ನೀವು ಶೂಟ್ ಮಾಡ್ಕೋಬಹುದು. ಹಾಗೆ 10 ಬಿಟ್ ಕಲರ್ಸ್ ಇದೆ. ಹಾಗೆ 14th ಕಲರ್ ಗಂಟ ನೀವು ಕಲರ್ ಗ್ರೇಡ್ ಮಾಡ್ಕೋಬಹುದು. ಹಾಗೆ ಡಿಲಾಗ್ 10 ಶೂಟ್ ಮಾಡ್ಕೊಂಡು ನೀವು ಯಾವ ಕಲರ್ ಗ್ರೇಡಿಂಗ್ ಆದ್ರೂ ಮಾಡ್ಕೋಬಹುದು. ಓಕೆನಾ, ಹಾಗೆ ನೆಕ್ಸ್ಟ್ ಬಂದ್ರೆ ಸ್ಟ್ರಾಂಗ್ ಪ್ರೊಫೈಲರ್ಸ್ ಇದೆ, ಸ್ವಲ್ಪ ಸ್ಟ್ರಾಂಗ್ ಇದೆ. ಸೊ ನೆಕ್ಸ್ಟ್ ಬಂದು RC2 ರಿಮೋಟ್ ಕಂಟ್ರೋಲರ್. ನೀವೇನ್ ನೋಡ್ತಾ ಇದ್ದೀರಾ, ವಿತ್ ಸ್ಕ್ರೀನ್ ರಿಮೋಟ್ ಕಂಟ್ರೋಲರ್. ಹಾಗೆ ಇದು ಬಂದು ಆಂಟೆನಾಸ್. ಹಾಗೆ ಈ ರಿಮೋಟ್ ಕಂಟ್ರೋಲರ್ ಇಲ್ಲಿ ನೀವು ನೋಡ್ಬೋದು. ಸೊ ಹತ್ರ ಬನ್ನಿ ಸ್ವಲ್ಪ, ನೀವು ಹಾಗೆ ಸ್ವಲ್ಪ ನೋಡ್ಬೋದು, ಇದು ಆನ್ ಅಂಡ್ ಆಫ್ ಬಟನ್. ಓಕೆನಾ, ಸೊ ಇದು ಬಂದು ಲ್ಯಾಂಡಿಂಗ್ದು. ಹಾಗೆ ಪಾಸ್ ಮಾಡೋದು, ಡ್ರೋನ್ ನ ಸ್ಟಾಪ್ ಮಾಡೋದು. ಓಕೆ, ಇಲ್ಲಿ ಸಿನಿಮ್ಯಾಟಿಕ್, ನಾರ್ಮಲ್, ಹಾಗೆ ಸ್ಪೋರ್ಟ್ಸ್ ಮೋಡ್. ಓಕೆನಾ, ಇವು ನಾರ್ಮಲ್ ಮೋಡು, ಸ್ಪೋರ್ಟ್ಸ್ ಮೋಡು, ಸಿನಿಮ್ಯಾಟಿಕ್ ಮೋಡು, ನೀವು ಯಾವ ಮೋಡ್ ಆದ್ರೂ ಯೂಸ್ ಮಾಡ್ಕೊಬಹುದು. ಓಕೆ, ಹಾಗೆ ಈಗ ಬಂದ್ರೆ ಇದು ಆಂಟೆನಾ ಕ್ಲೋಸ್ ಮಾಡೋ ರೀತಿ. ಸೊ ಇಲ್ಲಿ ಬಂದು ಫೋಟೋ ಕ್ಲಿಕ್ ಮಾಡೋದು. ಇದು ಬಂದು ಗಿಂಬಲ್ ನ ಆ ಕಡೆ ಈ ಕಡೆ ಮೂವ್ ಮಾಡೋದು. ಸೊ ಇದು ಬಂದು ಡೌನ್ ಮಾಡೋದು. ಓಕೆ, ನೆಕ್ಸ್ಟ್ ಇದು ಬಂದು ರೆಕಾರ್ಡಿಂಗು. ಓಕೆನಾ, ಇಲ್ಲಿ C1 ಮತ್ತೆ C2 ಇದು ನೀವು ಯಾವ್ದಾದ್ರು ಸೆಟಪ್ ಮಾಡ್ಕೊಬಹುದು. ಓಕೆನಾ, ನೀವು C1 ಅಂತ ಅನ್ಕಿದ್ರೆ ಗಿಂಬಲ್ ಪಟ್ ಅಂತ ನಾವು ಅಂದ್ರೆ ಈ ತರ ನಿಧಾನಕ್ಕೆ ಸ್ಕ್ರೋಲ್ ಮಾಡೋದ್ ಬದಲು ಒಂದೇ ಸಲ ಸ್ಕ್ರೋಲ್ ಮಾಡಿದ್ರೆ ಡೌನ್ ಸೈಡ್ ಕ್ಯಾಮ್ರಾ ಶೋ ಆಗುತ್ತೆ. ಓಕೆನಾ, ಸೊ ಇದು ಬಂದು ಸೆನ್ಸರ್ ನ ಆನ್ ಮಾಡ್ಕೊಬಹುದು, ಅಂದ್ರೆ ಸೆನ್ಸರ್ ವ್ಯೂ ನ ಆನ್ ಮಾಡ್ಕೊಬಹುದು. ಇಲ್ಲಿ ಯಾವ್ದಾದ್ರು ಸೆಟಪ್ ಮಾಡಬಹುದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ 2 ಜಾಯ್ಸ್ಟಿಕ್, ಒಳ್ಳೆ ಬಿಲ್ಟ್ ಮಾಡಿದ್ದಾರೆ ಜಾಯ್ಸ್ಟಿಕ್ ನ. ಆ ಜಾಯ್ಸ್ಟಿಕ್ ನ ನಾವು ಇಲ್ಲಿ ರೈಟ್ ಸೈಡ್ಗೆ ಮಾಮೂಲಿ ಹೇಗೆ ಓಪನ್ ಕ್ಲೋಸ್ ಮಾಡ್ತೀವಿ ಆ ರೀತಿ ಇದನ್ನ ಪ್ರೆಸ್ ಮಾಡಿದ್ರೆ ಓಕೆ. ಆಂಟೆನ ಹಿಂಗೆ ಅನ್ಫೋಲ್ಡ್ ಮಾಡಿ ಈಗ ಬಿಟ್ರೆ ಇದು ಸ್ಟ್ರಾಂಗ್ ಆಂಟೆನ, ಅಪ್ ಟು 15 ಕಿಲೋಮೀಟರ್ಸ್, 15 ಕಿಲೋಮೀಟರ್ ರೇಂಜ್ ಅಲ್ಲಿ ನೀವು ಹೋಗ್ಬೋದು. ಹಾಗೆ ನೆಕ್ಸ್ಟ್ ಜನರೇಷನ್ ಕೊಟ್ಟಿದ್ರೆ, ನೆಕ್ಸ್ಟ್ ಜನರೇಷನ್ ಅಂದ್ರೆ ಬೇಗ ಅಂದ್ರೆ ಸೇಫ್ಟಿ ಆಗಿ ಬಂದು ಲ್ಯಾಂಡ್ ಆಗುತ್ತೆ ಡ್ರೋನ್ ಬಂದು. ಸೊ ಇದನ್ನ ಪಕ್ಕಕ್ಕೆ ಇಡೋಣ. ಹಾಗೆ ನೆಕ್ಸ್ಟ್ ಬಂದು ನೀವು ನೋಡ್ತಾ ಇದ್ದೀರಾ ಬ್ಯಾಟ್ರೀಸ್. 3 ಬ್ಯಾಟ್ರೀಸ್ ಇದೆ, 1 2 3 ಬ್ಯಾಟ್ರೀಸ್ ಇದು. ಚಾರ್ಜಿಂಗ್ ಇನ್ನ 1% ಇದೆ, ಜಾಸ್ತಿ ಇಲ್ಲ. ಇದನ್ನ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇದನ್ನ ಪ್ರೆಸ್ ಮಾಡಿ ಇದನ್ನ ಹಿಂಗ ಮಾಡಿದ್ರೆ ಒಂದು ಬ್ಯಾಟ್ರಿ ಬರುತ್ತೆ. ಈ ಬ್ಯಾಟ್ರಿ ಬಂದು ಒಂದು ಬ್ಯಾಟ್ರಿ ಅಪ್ ಟು 45 ಮಿನಿಟ್ಸ್ ಫ್ಲೈಟ್ ಟೈಮ್ ಕೊಡುತ್ತೆ. ಅವ್ರು ಹೇಳಿರೋದು 45 ಮಿನಿಟ್ಸ್ ಅಂತ, ಇದು ಅಪ್ ಟು 35 ಮಿನಿಟ್ಸ್ ಬರುತ್ತೆ. 4K ಶೂಟ್ ಮಾಡಿದ್ರೆ 35 ಮಿನಿಟ್ಸ್ ಬರುತ್ತೆ. ಹಾಗೆ ನೀವು ನಾರ್ಮಲ್ ಮಾಡಿದ್ರೆ ನೀವು ಎಷ್ಟು ಯೂಸ್ಫುಲ್ ಅಂದ್ರೆ ಸಿನಿಮ್ಯಾಟಿಕಲ್ ಮಾಡಿದ್ರೆ ನಿಮ್ ಕಮ್ಮಿ ಜಾಸ್ತಿ ನಿಮ್ಗೆ ಬ್ಯಾಟ್ರಿ ಎಳೆಯಲ್ಲ. ಓಕೆನಾ, ಸೊ ಹಾಗೆ ನೀವು ಈ ಕಡೆ ನೋಡಿದ್ರೆ C2C ಟೈಪ್ ಚಾರ್ಜಿಂಗ್ ನೋಡಿ, ಇಲ್ಲಿ C2C ಟೈಪ್ ಇದು ನೋಡಿ. ಇದು ಬಂದು ನಿಮ್ ಮೊಬೈಲ್ ಅಕಸ್ಮಾತ್ ಚಾರ್ಜಿಂಗ್ ಇಲ್ಲ ಅಂದ್ರೆ ಇಲ್ಲಿ ಹಾಕಿ ಇದನ್ನ ಚಾರ್ಜ್ ಮಾಡ್ಕೊಬಹುದು. ಓಕೆನಾ, ಸೊ ಇದು ಆನ್ ಅಂಡ್ ಆಫ್ ಮೊಬೈಲ್ ಅಂದ್ರೆ ಬ್ಯಾಟ್ರಿ ಎಷ್ಟು ಚಾರ್ಜಿಂಗ್ ಇದೆ ಅಂತ ತೋರಿಸ್ತೀನಿ. ಓಕೆನಾ, ಸೊ ಹಾಗೆ ಇದನ್ನ ಯಾವತ್ರಲ್ಲಿ ಚಾರ್ಜ್ ಮಾಡೋದು, C ಕೇಬಲ್ C2C ಟೈಪ್ ಇರ್ಬೋದು. ಹಾಗೆ ನಾರ್ಮಲ್ ನೀವು ಮೊಬೈಲ್ ಚಾರ್ಜಿಂಗ್ ಹಾಕೊಳ್ಳೋದಕ್ಕೆಲ್ಲ ಮಾಡಕ್ ಆಗಲ್ಲ, ಯಾಕಂದ್ರೆ ಇದು ಒಂದು mAh ಬಂದು ಒಂದ್ ಬ್ಯಾಟ್ರಿದು 4,500 ಇದೆ ಅಂದ್ರೆ 4 4 4 8 4 3 12 13ರಿಂದ 13,500 mAh ಬರುತ್ತೆ ಫುಲ್ 3 ಬ್ಯಾಟ್ರಿನ ಸೇರಿಸಿ. ಅದಕ್ಕೆ VGA ಕಡೆಯಿಂದ ಒಂದು ಅಡಾಪ್ಟರ್ ಇದೆ, ಅದು ಕಾಸ್ಟ್ಲಿ ಆಗಿರುತ್ತೆ. 8 ಇಂದ ಒಂದು 10,000 ತನಕ ಇರ್ಬೋದು ಬ್ಯಾಟ್ರಿ.
ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಅದು ಅಡಾಪ್ಟರ್ ಮತ್ತೆ ಕೇಬಲ್ ಎರಡು ಸೇರಿಸ್ಕೊಡ್ತಾರೆ. ಇದಕ್ಕೆ MI ಅಲ್ಲಿ ಒಂದು ಬೆಸ್ಟ್ ಅಡಾಪ್ಟರ್ ಇದೆ, ಅಡಾಪ್ಟರ್ ವಿತ್ ಕೇಬಲ್. ಅದು ನಿಮ್ಗೆ 3 hours ಅಲ್ಲಿ ಅನ್ಕೋತೀನಿ, ನಾನು ಚೆಕ್ ಮಾಡ್ದಂಗೆ 3 hours ಅಲ್ಲಿ ಬೇಗ ಆಗುತ್ತೆ. ಓಕೆನಾ. ಸೊ ಅದು ಯಾವ ಚಾರ್ಜರ್ ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ MI ಇದು XMI ಶೋಮಿ 120 ವೋಲ್ಟ್ ಹೈಪರ್ ಚಾರ್ಜ್ C2C ಟೈಪ್ ಚಾರ್ಜರ್ ಅಂತ ಇದೆ. ಸೊ ಇದು ಬಂದು ನಿಮ್ಗೆ ಅಪ್ ಟು 120 ವೋಲ್ಟ್ ಅಂತೆ. ಇದಕ್ಕೆ 65 ವಾಲ್ಟ್ದು ಹಾಕ್ಬೋದು, ಅದೇನು ತೊಂದರೆ ಏನಿಲ್ಲ. ಸೊ ಫಾಸ್ಟ್ ಆಗಿ ಹಾಕ್ಬೇಕು ಅಂದ್ರೆ ನಿಮ್ಗೆ ಯಾವ್ದು ಬೇಕೋ ಅದು ಹಾಕ್ಬೋದು. ನೋಡಿ ಈ ತರ ಬ್ಯಾಟ್ರಿ, ಈ ತರ ಅಡಾಪ್ಟರ್ ಇರುತ್ತೆ. ಅಡಾಪ್ಟರ್ ಬಂದು 120 ವೋಲ್ಟ್ ರೆಡ್ಮಿಲಿ MI ಸಿಗುತ್ತೆ ನಿಮ್ಗೆ. ಇದ್ರ ಕಾಸ್ಟ್ ಬಂದು ಆಲ್ಮೋಸ್ಟ್ 3000 ಆಗ್ಬೋದು. ನಾನು ಇಷ್ಟಕ್ಕೆ 3000 ಆಗುತ್ತೆ. ನಿಮ್ಗೆ ಅವ್ರ ವೆಬ್ಸೈಟ್ ಅಲ್ಲೇ ಚೆಕ್ ಮಾಡ್ಕೊಬಹುದು. ವಾರಂಟಿ ಇರುತ್ತೆ, 6 months ವಾರಂಟಿ ಇರುತ್ತೆ. ಹಾಗೆ ಬೇಗ ಫಾಸ್ಟ್ ಆಗಿ ಚಾರ್ಜಿಂಗ್ ಆಗುತ್ತೆ, ಬ್ಯಾಟ್ರಿ ಬಂದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಓಕೆನಾ. ನೋಡಿ 120 ವೋಲ್ಟ್ ಹೈಪರ್ ಚಾರ್ಜರ್ ಬಂದು, ಸೊ ಹಂಗಾಗಿ ಅವರೇ ಸಜೆಸ್ಟ್ ಮಾಡ್ತಾರೆ. ಓಕೆನಾ. ಓಕೆ, ಬನ್ನಿ ನೆಕ್ಸ್ಟ್ ಆಕ್ಸೆಸರೀಸ್ ಮೇಲೆ ಹೋಗೋಣ. ಸೊ ನೆಕ್ಸ್ಟ್ ಆಕ್ಸೆಸರೀಸ್ ಬಂದು ND ಫಿಲ್ಟರ್ಸ್ ಅಂದ್ರೆ ಜಾಸ್ತಿ ಲೈಟ್ ಇದ್ದಾಗ ಅಥವಾ ಜಾಸ್ತಿ ಹೆವಿ ಬಿಸಿಲಿದ್ದಾಗ ಇದನ್ನ ಹಾಕೊಂಡು ಯೂಸ್ ಮಾಡ್ಕೊಂಡು ಇದನ್ನ ಅನ್ಬಾಕ್ಸ್ ಮಾಡೋಣ. ಬನ್ನಿ ತೋರಿಸ್ತೀನಿ ನಾನು ನಿಮ್ಗೆ. S ಸೀರೀಸ್ ಅಲ್ಲಿ ಮಾತ್ರ, ಅಂದ್ರೆ A to S, A3S ಆ ಸೀರೀಸ್ ಅಲ್ಲಿ ಮಾತ್ರ ಇದು ನಿಮ್ಗೆ ND ಫಿಲ್ಟರ್ಸ್ ಅಂತ ಕೊಡೋದು. ನೋಡ್ ಬನ್ನಿ, ಹತ್ರ ಬನ್ನಿ. ಸೊ ನೀವು ಇಲ್ಲಿ ಅನ್ಬಾಕ್ಸ್ ಮಾಡಿದಾಗ 3 ND ಫಿಲ್ಟರ್ಸ್ ಇರುತ್ತೆ. ಒಂದು 8, ಒಂದು 32, ಒಂದು 126. ಸಾರಿ, ನಾನು ಅವಲೇ ತಪ್ಪು ಹೇಳಿದೆ ಅನ್ಕೋತೀನಿ. 128, 32 ಹಾಗೆ 8. ಸೊ ಈ 3 ND ಫಿಲ್ಟರ್ಸ್ ನ ನೀವು ಈ ಡ್ರೋನ್ಗೆ ಇಲ್ಲಿ ಕಾಣಿಸುತ್ತೆ ನೋಡಿ. ಈ ಡ್ರೋನ್ ಅಲ್ಲಿ ಇದನ್ನ ಪ್ರೆಸ್ ಮಾಡಿ ತೆಗೆದಾಗ ಅದನ್ನ ಲಾಕ್ ಮಾಡ್ಬೇಕು. ಅದನ್ನ ಹಾಕಿ ಲಾಕ್ ಮಾಡಿದಾಗ ನೀವು ND ಫಿಲ್ಟರ್ಸ್ ಹಾಕೊಬಹುದು. ಓಕೆನಾ. ಸೊ ಎಲ್ಲ ಏನೇನ್ ಆಕ್ಸೆಸರೀಸ್ ಎಲ್ಲ ಒಂದ್ಸಲ ನಿಮ್ಗೆ ಶೋ ಮಾಡಿ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಯಾರಾದ್ರೂ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಂಗೆ ವಿಡಿಯೋ ನೋಡ್ತಾ ಇರ್ತೀರಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇಗ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ಗೆ. ಡ್ರೋನ್ ತಗೊಬೇಕು, ಯಾರಿಗಾರು ಡ್ರೋನ್ ಮೇಲೆ ಆಸಕ್ತಿ ಇದ್ರೆ ನೀವೇನ್ ಮಾಡ್ತೀರಾ, ವಿಡಿಯೋಸ್ನ ನೋಡಿ, ಎಲ್ಲಾ ತರ ವಿಡಿಯೋಸ್ ನೋಡಿ, ಡ್ರೋನ್ಸ್ ಸಂಬಂಧಪಟ್ಟಿರುವಂತ ಎಲ್ಲಾ ವಿಡಿಯೋಸ್ ಬಗ್ಗೆನೂ ನೋಡಿ. ಓಕೆನಾ. ಬನ್ನಿ ಎಲ್ಲ ನಿಮ್ಗೆ ಯಾವ ರೀತಿ ಎಲ್ಲ ಆಕ್ಸೆಸರಿ ಸೆಟಪ್ ಮಾಡ್ಬಿಟ್ಟು ತೋರಿಸ್ತೀನಿ. ಓಕೆನಾ. ಸೊ ಈಗ ನಿಮ್ ಮುಂದೆ ಎಲ್ಲ ಸೆಟಪ್ ಮಾಡಿದೀನಿ. ಏನೇನ್ ಆಕ್ಸೆಸರೀಸ್ ಕೊಟ್ಟಿದ್ರು ಮತ್ತೆ ಏನೇನ್ ಪ್ರಾಡಕ್ಟ್ ಇದೆ ನಿಮ್ ಮುಂದೆ ಎಲ್ಲ ಈ DJI Air 3S ಫ್ಲೈಮೋರ್ ಕಾಂಬೋ ಕಿಟ್ ನಲ್ಲಿ ಕೊಟ್ಟಿರುವಂತಹ ಪ್ರಾಡಕ್ಟ್ಸ್. ಇದೊಂದು ಮಾತ್ರ ಸಪರೇಟ್ ಆಗಿ ಬೈ ಮಾಡಿರೋದು. ಓಕೆನಾ. ಸೊ ಹಾಗೆ ಡ್ರೋನ್, ND ಫಿಲ್ಟರ್ಸ್, ಪ್ರೊಪೆಲರ್ಸ್, ಹಾಗೆ ಕೇಬಲ್, C2C ಟೈಪ್, RC2 ಕಂಟ್ರೋಲರ್, ಮತ್ತೆ ಬ್ಯಾಟ್ರಿ, ಕ್ಯಾಪ್ ಮತ್ತೆ ಡ್ರೋನ್, ಇದಿಷ್ಟು ಬಂದು ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲೇ ಸಿಗುತ್ತೆ ಮಾರ್ಕೆಟ್ ನಲ್ಲಿ. ಅದನ್ನ ಯಾವ ರೀತಿ ತಗೊಬೇಕು, ಎಲ್ಲಿ ತಗೊಬೇಕು, ಮತ್ತೆ ಅಫೋರ್ಡಬಲ್ ಪ್ರೈಸ್ ಇರುತ್ತಾ, ಏನ್ ಸ್ಕ್ಯಾಮ್ ಏನೋ ಆಗಲ್ವಾ, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಬಂದು ಮಾತಾಡ್ತೀನಿ. ಸೊ ಇಷ್ಟು ಡ್ರೋನ್, ಈ ಡ್ರೋನ್ ಏನಿದೆ Air 3S ಡ್ರೋನು ಪ್ರೊಫೆಷನಲ್ಸ್ಗೆ ಬೆಸ್ಟ್ ಡ್ರೋನು. ಮತ್ತೆ ಎಲ್ಲೇ ಆದ್ರೂ Air 3S ಜಾಸ್ತಿ ಯೂಸ್ ಮಾಡ್ತಾ ಇದಾರೆ ಈ ಜನರೇಷನ್ ಅಲ್ಲಿ. ಆಗ Air 2S ಇತ್ತು, ಅದು ಬಂದಾದ್ಮೇಲೆ Air 3S ಬಂದಾದ್ಮೇಲೆ ಅದ್ರದ್ದೇ ನಡೀತಾ ಇದೆ ಈಗ ಜನರೇಷನ್. ಓಕೆನಾ. ಸೊ ಇಷ್ಟಿದೆ. ಮುಂದಿನ ವಿಡಿಯೋದಲ್ಲಿ ಇದನ್ನ ಫುಲ್ಲು ಹೇಗ್ ಫ್ಲೈ ಮಾಡೋದು, ಮತ್ತೆ ಕ್ಯಾಮ್ರಾ ಕ್ವಾಲಿಟಿ ಆಗಿರ್ಬೋದು, ಹಾಗೆ ಎಷ್ಟೊತ್ತವರೆಗೂ ಫ್ಲೈ ಆಗುತ್ತೆ, ಯಾವ್ಯಾವ ಡೀಟೇಲ್ಸ್ ಬೇಕು ನಿಮ್ಗೆ ಕಮೆಂಟ್ ಮಾಡಿ. ನಿಮ್ಗೆ ಏನೇನು ನಿಮ್ಗೆ ಬ್ರೋ ಅದೇ ಹೆಂಗೆ ಇದು ಹಿಂಗೆ ಅಂತ ಕೇಳ್ತಿರಲ್ಲ, ಸೊ ಅದನ್ನೆಲ್ಲ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಇನ್ನು ತಿಳಿಸ್ಕೊಡ್ತೀನಿ. ಮತ್ತೆ ಈ ಡ್ರೋನ್ ಎಷ್ಟು ಹೈಟ್ ಫ್ಲೈ ಆಗುತ್ತೆ, ಮತ್ತೆ ಎಷ್ಟು ಕಿಲೋಮೀಟರ್ ಬರುತ್ತೆ ಹೋಗುತ್ತೆ, ಮತ್ತೆ ಯಾವ ತರ ಫ್ಲೈ ಮಾಡೋದು, ಮುಂದಿನ ವಿಡಿಯೋದಲ್ಲಿ ಎಂಟೈರ್ ವಿಡಿಯೋಸ್ ಎಲ್ಲ ಬರುತ್ತೆ. ಓಕೆನಾ. ಸೊ ಹಾಗೆ ಯಾರಾದ್ರೂ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಪ್ಲೀಸ್ ಕೆಳಗಡೆ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ವೇಸ್ ಸೆಟ್ ಮಾಡಿ. ಯಾಕಂದ್ರೆ ಮುಂದಿನ ವಿಡಿಯೋ ಬಂದಾಗ ನಿಮ್ಗೆ ಬೇಗ ಪಟ್ ಅಂತ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.